ಸರ್ ನಾಳೆ ಕೇಂದ್ರ ಬಜೆಟ್ ಇದೆ, ನಿರೀಕ್ಷೆ ಇದೆ ನೋಡಿ. ರಾಜ್ಯಕ್ಕೆ GST ಪಾಲು ಏನಿದೆ ಅದನ್ನ ನಮಗೆ ಕೊಡಬೇಕಾದಂಥದ್ದು, ಜೊತೆಗೆ ನಮಗೆ ಹಳೇದು ಬಾಕಿ ಇದೆ ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಜೊತೆಗೆ ಹಳೇದು ಕೂಡ ಕೊಡಬೇಕು ಅಂತ. ಎರಡನೇದು, ನಮಗೆ JJM ಅಂತ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ ವಾಟರ್ ಸಪ್ಲೈ ಮನೆ ಮನೆಗೆ ಗಂಗೆ ಅಂತ ಹೇಳಿ ಏನು ಮಾಡಿದ್ದಾರೆ, ಅದನ್ನ 50-50 ರೇಷಿಯೋನಲ್ಲಿ ಮಾಡಬೇಕು ಅಂತೇಳಿ ನಾವೇ ಹಣ ಖರ್ಚು ಮಾಡಿಕೊಂಡಿದ್ದೇವೆ. ನಮಗೆ ಅದರಲ್ಲಿ 13,000 ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ, ಅದಿನ್ನೂ ಕೂಡ ಬರಲಿಲ್ಲ. ಮತ್ತು ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಕೊಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಅದನ್ನು ಕೂಡ ಕಳೆದ ಇಡೀ ವರ್ಷ ನಮ್ಗೆ ಕೊಡಲಿಲ್ಲ. ಇದೆಲ್ಲ ಬೇಡಿಕೆಗಳು ನಮ್ಮವು ಇದ್ದಾವೆ. ಅದರ ಜೊತೆಗೆ ಹೊಸದಾಗಿ ಏನಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನು ಹೊರತುಪಡಿಸಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು. ಅವರು ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗಾಗಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ನೋಡೋಣ, ಕಾದು ನೋಡಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಒಬ್ರು ಗೋವಿಂದರಾಜ್ ಲಂಚ ತೆಗೆದುಕೊಳ್ಳುವಾಗ ಎಲ್ಲ ಅವರಿಗೀಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕೋ ಅದು ತಗೊಂತೀವಿ. ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು, ನಾನು ಇಬ್ಬರೂ ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಬಹಳಷ್ಟು ಕಠಿಣವಾಗಿ ಹೇಳಿದ್ದೇವೆ. ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೆಲ್ಲರಿಗೂ ಮುಜುಗರ ತರುತ್ತೆ. ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದಮೇಲೆ. ಆದರೆ ಆಗೋಕ್ಕೆ ಮುಂಚೆ ಅವರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೂಚನೆ. ಎಲ್ಲರಿಗೂ ಕೂಡ ನಾವು ಬಹಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ. ಪ್ರತಿ ಬಾರಿ ಹೇಳ್ತೀವಿ, ಈ ಬಾರಿ ಅಂತೂ ಬಹಳ, ಯಾಕೆಂದ್ರೆ ಸುಮಾರು 100ಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆ ಸಸ್ಪೆನ್ಷನ್ನಲ್ಲಿ ಈ ಭ್ರಷ್ಟಾಚಾರ ಮಾಡಿರೋರು ಕೂಡ ಸೇರ್ಕೊಂಡಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ, ಅದನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಸೀನಿಯರ್ ಆಫೀಸರ್ಸ್ಗಳ ಜವಾಬ್ದಾರಿ ಹಾಕಿದ್ದೀವಿ. ಇಂತಿಂಥ ಜಿಲ್ಲೆಗಳನ್ನು ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ತಗೋಬೇಕು ಏನಾದರೂ ಇಮಿಡಿಯೇಟ್ ಆಗಾದರೆ. ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದರೆ, ಆದಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ. ಭ್ರಷ್ಟಾಚಾರವನ್ನು ಯಾರೋ ಲಂಚ ತಗೊಂಡು ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ. ಆದರೆ ಆಗೋ ಮುಂಚೆನೆ ಅವ್ರ ಮನಸ್ಸಿಗೆ ಹೋಗಬೇಕಿದು, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು, ಅದು ನನ್ನ ಸಲಹೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೆಲ್ಲ ಗೊತ್ತು, ನೋಡಿದ್ದೇನೆ. ಖಂಡಿತವಾಗಿ ಆಗುತ್ತೆ, ಇದು ಇಲಾಖೆಗೆ ಆಗುತ್ತೆ, ಸರ್ಕಾರಕ್ಕೆ ಆಗುತ್ತೆ, ನಮಗೆ ವೈಯಕ್ತಿಕವಾಗಿ ಗೃಹ ಸಚಿವರಿಗಾಗುತ್ತೆ, ಇದೆಲ್ಲ ಹಾಗೆ ಆಗ್ತದೆ. ಆದರೆ ಇದು ಆಗಬಾರ್ದಲ್ವಾ, ಆಗಬಾರ್ದು ಅನ್ನೋ ಸೂಚನೆಯನ್ನು ಈಗ ಕೊಟ್ಟಿದ್ದೇವೆ. ಬಹಳ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳು ನಾನು. ಒಂದು ತಾವು ಹೇಳಿದಾಗ ಯಾಕೆ ಹಿಂಗಾಗುತ್ತೆ ಅಂತ ಅದೊಂದು ಸ್ಟಡಿ ಮಾಡೋಣ, ಅಧ್ಯಯನ ಮಾಡಿ ಏನು ಫ್ಯಾಕ್ಟರ್ ಈ ರೀತಿ ಹಾಗಲ್ಲ. ಇವ್ರನ್ನ ಲಂಚ ತಗೊಳ್ಳೋದಕ್ಕೆ ಏನು ಯಾವ ಫ್ಯಾಕ್ಟರು ಅವರಿಗೆ ದುಡ್ಡು ಕೊಟ್ಟು ಬರೋದು ಈ ತರದೇನೋ ನಡೀತಾ ಇದೆಯಾ ಸರ್? ನೋಡಪ್ಪ, ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನನ್ನ ಹಂತದಲ್ಲಿ ಯಾವುದೂ ಅಂತ ಪ್ರಕರಣಗಳು ಅಥವಾ ಅಂತ ವಿಚಾರಗಳು ನಡೆಯೋದಕ್ಕೆ ಬಿಡೋದಿಲ್ಲ ನಾನು. ಯಾಕೆಂದ್ರೆ ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಐ ಆಮ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ. ನಮಗೆಲ್ಲ ಮತ ಕೊಟ್ಟು ನೀವೆಲ್ಲ ಸರ್ಕಾರ ಆಡಳಿತ ಮಾಡಿ ಅಂತ ನಮ್ಮನ್ನು ಕಳಿಸಿದಾಗ ನಾವು ಹೇಗೆ ಮಾಡಬೇಕು? ಅದಕ್ಕೋಸ್ಕರ ಅದನ್ನು ಆದಷ್ಟು ಅಂಥದ್ದು ಯಾವುದೂ ಘಟನೆ ಆಗದಾಗ ನಾನು ನೋಡ್ಕೊಳ್ತಿದ್ದೀನಿ. ಬಟ್ ಬೇರೆ ಬೇರೆ ಹಂತದಲ್ಲಿ ಏನಾದ್ರು ಆದ್ರೆ ನಂಗೆ ಗೊತ್ತಿಲ್ಲ. ಕೇಸಲ್ಲಿ ಅಧಿಕಾರಿಗಳು ಕೇರಳದಿಂದನೇ ಎಲ್ಲರೂ ಬಂದಿದ್ರ, ಮತ್ತೆ ಅವರು ಈಗ ಬೆಂಗಳೂರು ತೊರೆದಿದ್ದಾರ ಅಥವಾ ಇಲ್ಲೇ ಆ ತರ? ಇಲ್ಲ, ಆ ಡೀಟೇಲ್ಸ್ ಎಲ್ಲ ನಾನು ಕೇಳಕ್ ಹೋಗಿಲ್ಲ. ಯಾಕೆಂದ್ರೆ ಅವರು ಯಾರಿದ್ರು ಟೀಮ್ನಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದು ಅವರು
IT ಡಿಪಾರ್ಟ್ಮೆಂಟ್ನವರು ಯಾರನ್ನು ಕಳಿಸಿದ್ರು ಏನೋ ಅದೆಲ್ಲ ತನಿಖೆ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.